ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಎಲ್ಲರೂ ಒಟ್ಟಾಗಿ ಸೇರಿ ಶಬ್ದವನ್ನು ಆಲಿಸುತ್ತಾ ವಿಶ್ವಾಸದಿಂದ ದೇವರ ಮುಂದೆ ನಡುಗುತ್ತಾ ಭಯದಿಂದ ಪ್ರೀತಿಯಿಂದ ನಾವು ಪ್ರಾರ್ಥಿಸುವಗಳಿಗೆ ದಯವಿಟ್ಟು ಪ್ರಾರ್ಥಿಸುವಾಗ ಎಲ್ಲರೂ ಒಟ್ಟಾಗಿ ಪ್ರಾರ್ಥಿಸಿ, ಒಮ್ಮನಸ್ಸಿನಿಂದ ಪ್ರಾರ್ಥಿಸಿ, ಭಯತಿರಿದು ಪ್ರಾರ್ಥಿಸಿ. ಆಲಸ್ಯಗಳಾಗಲಿ ನಿದ್ರಾವಸ್ಥೆಗಳಾಗಲಿ ಸೈತಾನ ನಮ್ಮನ್ನು ಸೆಳೀಲಿಕ್ಕೆ ನೋಡುತ್ತಾನೆ. ಅದರಿಂದ ಆ ಯಾವ ಭಾರಗಳಿಲ್ಲದೆ ಏಕಾಗ್ರ ಚಿತ್ತದಿಂದ ಎಲ್ಲರ ಸ್ವರಗಳನ್ನು ಕೇಳುತ್ತಾ ಒಟ್ಟಾಗಿ ನಾವು ಪ್ರಾರ್ಥಿಸುವ ಗಳಿಗೆಯಾಗಿದೆ. ಪ್ರಾರ್ಥಿಸುವಾಗ ಆನ್ಲೈನ್ನಲ್ಲಿ ಏರುಪೇರುಗಳು ಬರುತ್ತದೆ, ಆದರೆ ಅವುಗಳನ್ನು ಗಮನಿಸದೆ ನಾವು ವಿಶ್ವಾಸದಿಂದ ಪ್ರಾರ್ಥಿಸೋಣ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆ ಸ್ತೋತ್ರ, ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಕೃತಜ್ಞತೆ, ಅಪ್ಪ ತಂದೆಯೇ ಸ್ತುತಿ ಸ್ತೋತ್ರ ಮಹಿಮೆ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಮಹಿಮೆ, ಪವಿತ್ರ ಆತ್ಮರೇ ಕೃತಜ್ಞತೆ, ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಪವಿತ್ರ ಆತ್ಮರೇ ಬನ್ನಿರಿ, 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 ಪವಿತ್ರ ಆತ್ಮರೇ ಬನ್ನಿರಿ. ನಮ್ಮನ್ನು ಶುದ್ಧೀಕರಿಸಲು ಬನ್ನಿರಿ, ಈ ಲೋಕವನ್ನು ಶುದ್ಧೀಕರಿಸಲು ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, 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 ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ,
ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ. ಓ ಪವಿತ್ರ ಆತ್ಮರೇ ನನಗೆ ಪ್ರಾರ್ಥಿಸಲು ಕಲಿಸಲು ಬನ್ನಿರಿ. ಓ ಪವಿತ್ರ ಆತ್ಮರೇ ನನಗೆ ಪ್ರಾರ್ಥನೆಯನ್ನು ಕಲಿಸಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ. 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 ಓ ಪವಿತ್ರ ಆತ್ಮರೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. 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 ಓ ಪವಿತ್ರ ಆತ್ಮರೇ ನನ್ನನ್ನು ಬಲಪಡಿಸಿರಿ. ಓ ಪವಿತ್ರ ಆತ್ಮರೇ ನನಗೆ ಜ್ಞಾನದ ಅರಿವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ ವಿವೇಕದ ಅರಿವನ್ನು ನನಗೆ ನೀಡಿರಿ. ಓ ಪವಿತ್ರ ಆತ್ಮರೇ ವಿಶ್ವಾಸದ ವರವನ್ನು ನನಗೆ ನೀಡಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ಶುದ್ಧ ಹೃದಯವನ್ನು ನನಗೆ ನೀಡಿರಿ. ಓ ಪವಿತ್ರ ಆತ್ಮರೇ ಸ್ತೋತ್ರ. ಓ ಪವಿತ್ರ ಆತ್ಮರೇ ಸ್ತೋತ್ರ. ಅಪ್ಪ ತಂದೆ ಸ್ತೋತ್ರ. ಅಪ್ಪ ತಂದೆ ಸ್ತೋತ್ರ. ಯೇಸು ಸ್ವಾಮಿ ಸ್ತೋತ್ರ. ಯೇಸು ಸ್ವಾಮಿ ಸ್ತೋತ್ರ. ಯೇಸು ಸ್ವಾಮಿ ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಪವಿತ್ರವಾದ ಬೆಳಗಿನ ಜಾವದಲ್ಲಿ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಒಮ್ಮನಸ್ಸಿನಿಂದ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಈ ಲೋಕದಲ್ಲಿರುವಂಥ ಸರ್ವ ಜನತೆಯನ್ನು, ನನ್ನನ್ನು, ನಮ್ಮ ಕುಟುಂಬವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ರಾಜ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ಪ್ರತಿಯೊಂದು ವ್ಯಕ್ತಿಗಳನ್ನು, ಪ್ರತಿಯೊಂದು ಕುಟುಂಬಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತದೆ ರಾಜ. ಅಪ್ಪ ತಂದೆಯೇ, ಪ್ರತಿ ದಿನದಲ್ಲಿ ನಿಮ್ಮ ಚಿತ್ತಕ್ಕನುಸಾರವಾಗಿ ಪ್ರತಿಯೊಂದು ಉದ್ದೇಶಕ್ಕಾಗಿ ನಾವು ಪ್ರಾರ್ಥಿಸಲು ನೀವು ನಮಗೆ ಕರೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಸ್ವಾಮಿ, ಇಂದು ನಾವು ಪ್ರಾರ್ಥಿಸುವಾಗ ವಿಶೇಷವಾಗಿ ಕಾರ್ಮಿಕರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಕಾರ್ಮಿಕರ ಅವಶ್ಯಕತೆಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಯೇಸುವೇ, ಕರುಣೆ ತೋರಿ, ದಯೆ ತೋರಿರಿ ರಾಜ. ಎಲ್ಲ ಕಾರ್ಮಿಕರನ್ನು ಆಶೀರ್ವದಿಸಿರಿ ರಾಜ. ಎಲ್ಲ ಕಾರ್ಮಿಕರ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿರಿ ರಾಜ. ಹಗಲು ರಾತ್ರಿ ದುಡಿಯುವಂತಹ ಮಕ್ಕಳು ಸ್ವಾಮಿ, ಕಾರ್ಖಾನೆಗಳಲ್ಲಿ ದುಡಿಯುವಂತಹ ಮಕ್ಕಳು ಸ್ವಾಮಿ, ಎಷ್ಟೋ ಬಾರಿ
ಸ್ವಾಮಿ, ಕಾರ್ಖಾನೆಗಳಲ್ಲಿ ಕೂಲಿ ಕೆಲಸಗಳನ್ನು ಮಾಡುವಾಗ, ಎತ್ತರವಾದ ಪ್ರದೇಶಗಳಿಂದ ಕೆಲಸ ಮಾಡುವಾಗ ಸ್ವಾಮಿ ಬಿದ್ದು ಹೋದವರಿದ್ದಾರೆ ಸ್ವಾಮಿ, ಅಂಗವಿಕಲರಾದವರಿದ್ದಾರೆ ಸ್ವಾಮಿ. ಸ್ವಾಮಿ, ಯಾವ ಕೆಲಸವೆಂದೆಣಿಸದೆ ಇಗೋ ಸ್ವಾಮಿ ಮಲಮೂತ್ರಗಳನ್ನು ಸಹ ಬಾಚುತ್ತಾ, ರಸ್ತೆ ಕಸಗಳನ್ನು ಗುಡಿಸುತ್ತಾ ಸ್ವಾಮಿ, ಮಣ್ಣು ಹೊರುತ್ತಾ, ಕಲ್ಲು ಹೊರುತ್ತಾ ಈಗ ಅನೇಕ ವಿಧದಲ್ಲಿ ದುಡಿಯುವಂತಹ ಕಟ್ಟಡ ಕಾರ್ಮಿಕರನ್ನು ನಿಮಗೆ ಸಮರ್ಪಿಸುತ್ತೇವೆ ರಾಜ. ಮನೆಗಳನ್ನು ಕಟ್ಟುತ್ತಾ ಸ್ವಾಮಿ, ಬಣ್ಣಗಳನ್ನು ಒಡೆಯುತ್ತಾ, ಕಬ್ಬಿಣ ಕೆಲಸಗಳನ್ನು ಮಾಡುತ್ತಾ ಸ್ವಾಮಿ, ಮರದ ಕೆಲಸಗಳನ್ನು ಮಾಡುತ್ತಾ ಅನೇಕ ವಿಧದಲ್ಲಿ ಕಟ್ಟಡ ಕಾರ್ಮಿಕ ಕೆಲಸ ಮಾಡುವಂಥ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದ ತೋರಿರಿ ರಾಜ. ಅನೇಕ ವಿಧದಲ್ಲಿ ಸ್ವಾಮಿ ದುಡಿಯುತ್ತಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿದ ತೋರಿರಿ ರಾಜ. ಹೌದು ಸ್ವಾಮಿ, ಇಂದು ಲೋಕದಲ್ಲಿ ಕಾರ್ಮಿಕರೇ ಒಂದು ಬೆನ್ನೆಲುಬಾಗಿದ್ದಾರೆ ಸ್ವಾಮಿ. ಒಬ್ಬ ಕಾರ್ಮಿಕನಿಲ್ಲದೆ ಸ್ವಾಮಿ ಈ ಲೋಕದಲ್ಲಿ ಏನನ್ನು ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ಹಣವಿರಬಹುದು, ಆಸ್ತಿ ಇರಬಹುದು, ಅಂತಸ್ತಿರಬಹುದು, ಅಧಿಕಾರವಿರಬಹುದು, ಏನೇ ಇದ್ದರೂ ಒಬ್ಬ ಕಾರ್ಮಿಕ ಬೇಕು ಸ್ವಾಮಿ. ಒಬ್ಬ ಕಾರ್ಮಿಕನಿಂದಲೇ ಸ್ವಾಮಿ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಜೀವಿಸಲು ಸಾಧ್ಯ. ಪ್ರತಿಯೊಬ್ಬ ಕಾರ್ಮಿಕರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅವರ ಅವಶ್ಯಕತೆಗಳನ್ನು ಪೂರೈಸಿರಿ ಸ್ವಾಮಿ. ಅವರ ಕುಟುಂಬದ ಹೋರಾಟಗಳನ್ನು ನೀಗಿಸಿರಿ ಸ್ವಾಮಿ. ಸ್ವಾಮಿ, ಕೆಲಸಗಳಿಲ್ಲದೆ ತತ್ತರಿಸುವಾಗ ಸಾಲ ಮಾಡಿ ಬಡ್ಡಿಗೆ ತೆಗೆದುಕೊಂಡು ಸಾಲವನ್ನು ತೀರಿಸಲಾಗದಿರುವಂತಹ ಇಷ್ಟು ಜನ ಕಾರ್ಮಿಕರಿದ್ದಾರೆ ಸ್ವಾಮಿ. ಅವರ ಮೇಲೆ ಕರುಣೆ ತೋರಿದ ತೋರಿರಿ ಸ್ವಾಮಿ. ಹೌದು ಸ್ವಾಮಿ ದೇವ, ಭಾರಗಳನ್ನು ಹೊರುವಾಗ ಅವರ ಮೇಲೆಯೇ ಅರಿವಿಲ್ಲದೆ ಅವರ ಕೈ ಕಾಲುಗಳ ಮೇಲೆ ಹಾಕಿಕೊಂಡಿದ್ದಾರೆ ಸ್ವಾಮಿ ದೇವ. ಅಪ್ಪ ಸ್ವಾಮಿ, ಹೌದು ಸ್ವಾಮಿ ದೇವ, ಎಷ್ಟೋ ಜನ ಕಾರ್ಮಿಕರು ಸ್ವಾಮಿ ತತ್ತರಿಸುತ್ತಾ ಇದ್ದಾರೆ ಸ್ವಾಮಿ. ಪ್ರಾಯ ತುಂಬಿದವರಾಗಿ ಊಟ ಮಾಡಲು ಸಾಧ್ಯವಾಗದೇ ಇದ್ದಾರೆ, ಕೆಲಸವಿಲ್ಲದೆ ಇದ್ದಾರೆ ಸ್ವಾಮಿ. ಎಷ್ಟೋ ಜನ ಕಾರ್ಮಿಕರು ಮೋಸ ಹೋಗಿದ್ದಾರೆ ರಾಜ. ಹಣ ಕೊಡದೆ, ಹಣ ಪಡೆದುಕೊಳ್ಳಲು ಸಾಧ್ಯವಾಗದೆ ಅನೇಕ ಜನ ಕಾರ್ಮಿಕರಿಗೆ ಮೋಸ ಮಾಡಿದ್ದಾರೆ ರಾಜ. ಅವರ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ರಾಜ. ನಿಮ್ಮ ಕೃಪೆಯಿಂದ ಅಭಿಷೇಕಿಸಿರಿ ರಾಜ. ಯೇಸುವೇ, ನಿಮಗೆ ಸ್ತೋತ್ರವನ್ನು, ಆರಾಧನೆಯನ್ನು, ಮಹಿಮೆಯನ್ನು ಸಲ್ಲಿಸುತ್ತೇನೆ ಅಪ್ಪ. ನಿಮಗೆ ಸ್ತೋತ್ರವನ್ನು, ಆರಾಧನೆಯನ್ನು, ಮಹಿಮೆಯನ್ನು ಸಲ್ಲಿಸುತ್ತೇನೆ. ಓ ಜೀವದಾತರಾಗಿರೋ ನನ್ನ ಸರ್ವೇಶ್ವರ ಸ್ವಾಮಿ, ಓ ಕರುಣೆಯ ಕರ್ತರಾಗಿರೋ ನನ್ನ ಸರ್ವೇಶ್ವರ ಸ್ವಾಮಿ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ ಸ್ವಾಮಿ. ಕಾರ್ಮಿಕರಾಗಿರೋ ಎಲ್ಲ ಮಕ್ಕಳನ್ನು ಸಮರ್ಪಿಸುವಾಗ ಕಾರ್ಮಿಕರಾಗಿರೋ ನಮ್ಮನ್ನು ಸಹ ನಿಮಗೆ ಸಮರ್ಪಿಸುತ್ತೇವೆ ರಾಜ. ಅಪ್ಪ, ಕರುಣೆ ತೋರಿದ ತೋರಿರಿ ರಾಜ. ಅಪ್ಪ ನನ್ನ ಪ್ರಭು, ನಿಮ್ಮ ಕೃಪೆಯಿಂದ ತುಂಬಿ ಕಾರ್ಮಿಕರಿಗೆ ಸಂರಕ್ಷಣೆಯನ್ನು ಕೊಡಿರಿ, ಅವರಿಗೆ ಸಮಾಧಾನವನ್ನು ಕೊಡಿರಿ, ಅವರಿಗೆ ಆರೋಗ್ಯವನ್ನು ಕೊಡಿರಿ, ಅವರಿಗೆ ಬಿಡುಗಡೆಯನ್ನು ಕೊಡಿರಿ. ಅವರಿಗೆ ಯಾರು ಸಹ ದುಡಿಮೆಯ ಹಣವನ್ನು ಮೋಸ ಮಾಡದಂತೆ ಮಾಡಿರಿ ಸ್ವಾಮಿ. ಅವರ ಕುಟುಂಬಗಳಿಗೆ ಸಂರಕ್ಷಣೆಯನ್ನು ಕೊಡಿರಿ. ಅವರ ಬಡತನ, ಅವರ ದೀನ ದಲಿತತನ, ಅವರ ಹಸಿವು ಸ್ವಾಮಿ, ಅವರ ರೋಗ ಇವುಗಳನ್ನು ನಿವಾರಿಸಿರಿ ಸ್ವಾಮಿ. ಯೇಸುವೆ, ನೀವು ಸಹ ಒಬ್ಬ ಕಾರ್ಮಿಕರಾಗಿದ್ದೀರಿ ರಾಜ. ನಿಮ್ಮ ತಂದೆ ಜೋಸೆಫರು ಸಹ ಕಾರ್ಮಿಕರಾಗಿದ್ದೀರಿ ರಾಜ. ಸ್ವಾಮಿ, ಈಗ ಕಾರ್ಮಿಕತನದಲ್ಲಿ ದುಡಿಯುವಂತಹ ಪ್ರತಿಯೊಂದು ನೋವು ಭಾರಗಳನ್ನು ನೀವು ತಿಳಿದಿದ್ದೀರಿ ರಾಜ. ಕರುಣೆ ತೋರಿ, ದಯೆ ತೋರಿ ಎಂದು ಎಲ್ಲ ಕಾರ್ಮಿಕರ ಮೇಲೆ ನಿಮ್ಮ ಕೃಪೆ ಸುರಿಸಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಆಮೇನ್, ಆಮೇನ್. ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಜೀವದಾತರಾದ ಪ್ರಭು ಯೇಸುವೆ, ಮತ್ತೊಂದು ಹೊಸ ದಿನದಲ್ಲಿ ನಾವು ಜೀವಿಸುವ ಭಾಗ್ಯವನ್ನು ನಮಗೆಲ್ಲರಿಗೂ ಕರುಣಿಸಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ಈ ಬೆಳಗಿನ ಜಾವದಲ್ಲಿ ನಮ್ಮನ್ನೆಲ್ಲ ಎಬ್ಬಿಸಿ ನಿಮ್ಮ ನಾಮಸ್ಮರಣೆ ಮಾಡಲು ನಿಮ್ಮ ಪಾದ ಸನ್ನಿಧಿಗೆ ನಾವು ಬರುವಂತೆ ಮಾಡಿದಕ್ಕಾಗಿ ಸ್ತೋತ್ರ ರಾಜ. ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನು ತುಂಬುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಈ ದಿನದವರೆಗೂ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಸಂರಕ್ಷಿಸಿ, ಪೋಷಿಸಿ, ಒಳ್ಳೆಯ ಆರೋಗ್ಯವನ್ನು, ಶಾಂತಿ, ಸಮಾಧಾನವನ್ನು ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ಯೇಸುವೆ, ನೀವು ನಮಗೆ ಕರೆ ಕೊಟ್ಟಿದ್ದಕ್ಕಾಗಿ, ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ವಂದನೆ ರಾಜ. ಅಪ್ಪ ಯೇಸುವೆ, ನಾವು ಪಾಪಕ್ಕೆ ಗುಲಾಮರಾಗದಂತೆ ನಮ್ಮ ಬಾಳಿಗೆ ಬೆಳಕಾಗಿ ಬಂದ ಪ್ರಭು ಯೇಸುವೆ, ಸ್ತೋತ್ರ ರಾಜ. ಅಪ್ಪ ಯೇಸುವೆ, ಈ ಜಾವದಲ್ಲಿ ಎಲ್ಲ ಕಾರ್ಮಿಕರಿಗಾಗಿ ಪ್ರಾರ್ಥಿಸುವಂತೆ ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಸದಾ ನಮಗೆ ಒಳ್ಳೆಯದನ್ನೇ ಬಯಸುವ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ ರಾಜ. ಪರಿಶುದ್ಧರು, ಮಹೋನ್ನತರು, ವಿಶ್ವವ್ಯಾಪ್ತಿಯಾದ ಸರ್ವೇಶ್ವರ ಸ್ವಾಮಿಯೇ ಸ್ತೋತ್ರ ರಾಜ. ಭೂಪರ ಲೋಕಗಳ ಒಡೆಯರೇ ಸ್ತೋತ್ರ.
ನೀವು ನಮ್ಮ ಜೀವಿತದಲ್ಲಿ ಉನ್ನತವಾದ ಕಾರ್ಯಗಳನ್ನು ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ, ವಂದನೆ ರಾಜ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇವೆ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಕರ್ತರು, ನೀವೊಬ್ಬರೇ ಮಹೋನ್ನತರಾಗಿದ್ದೀರಿ. ಸ್ತೋತ್ರ ಸ್ತೋತ್ರ ರಾಜ. ಅಪ್ಪ ತಂದೆ, ಬಲಹೀನರಿಗೆ ಬಲವನ್ನು, ಅನಾರೋಗ್ಯದಲ್ಲಿರುವವರಿಗೆ ಸೌಖ್ಯವನ್ನು ಕೊಡುವ ರಾಜಾದಿರಾಜರೇ, ಸ್ತೋತ್ರ ರಾಜ. ನಮಗೆ ಒಳ್ಳೆಯ ಆರೋಗ್ಯವನ್ನು ನೀಡಿ ಕೈ ಹಿಡಿದು ನಡೆಸಿದ ನಿಮ್ಮ ಅಮೂಲ್ಯವಾದ ಪ್ರೀತಿಗೆ ಸ್ತೋತ್ರ ರಾಜ. ನಮ್ಮ ಸಂಕಟದ ಸಮಯದಲ್ಲಿ ನಮ್ಮ ಮೊರೆಯನ್ನು ಆಲಿಸಿ ನಮಗೆ ಸಹಾಯ ಹಸ್ತವನ್ನು ನೀಡುವಾದರೆ ಸ್ತೋತ್ರ ರಾಜ. ಅಪ್ಪ ತಂದೆ, ನೀವು ನಮ್ಮ ಜೀವಿತದಲ್ಲಿ ಮಾಡಿರುವ ಪ್ರತಿಯೊಂದು ಮಹತ್ ಕಾರ್ಯಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ರೂಪದಲ್ಲಿ ನಿನ್ನ ಆತ್ಮದಲ್ಲಿ ನೆಸಲುವ ನಿನ್ನ ಹೃದಯ ತೆರೆಯುವೆ, ಬೇಗನೆ ಬಾಯಿಸುವೆ, ಬೇಗನೆ ಬಾಯಿಸುವೆ. ಪ್ರಿಯ ಯೇಸುವೇ, ಪ್ರೀತಿಯ ರೂಪದಲ್ಲಿ ನಿನ್ನ ಆತ್ಮದಲ್ಲಿ ನೆಸಲುವ ನಿನ್ನ ಹೃದಯ ತೆರೆಯುವೆ, ಬೇಗನೆ ಬಾಯಿಸುವೆ, ಬೇಗನೆ ಬಾಯಿಸುವೆ. ഇരുಳು ತುಂಬಿದ ಈ ಬಾಳಲಿ ಬೆಳಕಾಗಿ ನೀ ಬೇಗ ಬಾ, ಮಾಯದಿ ನಲುಗಿದ ಈ ಜೀವಕ್ಕೆ ಧೈರ್ಯ ನೀನಾಗಬಾ. ഇരുಳು ತುಂಬಿದ ಈ ಬಾಳಲಿ ಬೆಳಕಾಗಿ ನೀ ಬೇಗ ಬಾ, ಭಯದಿ ನಲುಗಿದ ಈ ಜೀವಕ್ಕೆ ಧೈರ್ಯ ನೀನಾಗಬಾ. ನಿನ್ನ ಜೀವದ ಜೀವವೇ, ನಿನ್ನ ಹೃದಯ ಕಾವಿ, ನಿನ್ನ ಜೀವದ ಜೀವವೇ, ನಿನ್ನ ಹೃದಯ ಕಾದಿವೆ, ಬೇಗನೆ ಬಾಯಿಸುವೆ, ಬೇಗನೆ ಬಾಯಿಸುವೆ. ಪ್ರಿಯ ಯೇಸುವೇ, ರೊಟ್ಟಿಯ ರೂಪದಲ್ಲಿ ನಿನ್ನ ಆತ್ಮದಲ್ಲಿ ನೆಸಲುವ ನಿನ್ನ ಹೃದಯ ತೆರೆಯುವೆ, ಬೇಗನೆ ಬಾಯಿಸುವೆ, ಬೇಗನೆ ಬಾಯಿಸುವೆ. ನಿನ್ನ ಕಾಣಲೆಂದು ಬಂದೆ ನಿನ್ನ ಸನ್ನಿಧಿಗೆ, ರೋಟಿ ರಸದಲ್ಲಿ ನಿನ್ನ ಕಾಣುವೆ, ನಿನ್ನ ಕಾಣಲೆಂದು ಬಂದೆ ನಿನ್ನ ಸನ್ನಿಧಿಗೆ, ರೋಟಿ ರಸದಲ್ಲಿ ನಿನ್ನ ರೂಪ ಕಾಣುವೆ. ನಿನ್ನ ಜೀವದ ಜೀವವೇ, ನಿನ್ನ ಹೃದಯ ತೆರೆದಿವೆ, ನಿನ್ನ ಜೀವದ ಜೀವವೇ, ನಿನ್ನ ಹೃದಯ ತೆರೆದಿವೆ, ಬೇಗನೆ ಬಾಯಿಸುವೆ, ಬೇಗನೆ ಬಾಯಿಸುವೆ. ಪ್ರಿಯ ಯೇಸುವೇ,
ಆಯೇಸುವೆ ಬೇಗನೆ ಬಾಯೇಸುವೆ. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಮಹಿಮೆಪಡಿಸೋಣ. ನಮ್ಮ ಹೃದಯಕ್ಕೆ ಆಗಮಿಸುವ ಪ್ರಭುವನ್ನು ಸ್ವಾಗತಿಸುವ, ನಮ್ಮ ಕುಟುಂಬಕ್ಕೆ ಸ್ವಾಗತಿಸುವ, ನಮ್ಮ ವೈಯಕ್ತಿಕ ಬದುಕಿಗೆ ಸ್ವಾಗತಿಸುವ, ನಮ್ಮ ಆತ್ಮಕ್ಕೆ ಸ್ವಾಗತಿಸಿ ನಾವು ಆರಾಧಿಸುವ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಆರಾಧನೆ, ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಆರಾಧನೆ, ಆರಾಧನೆ, ಯೇಸುವೆ ಮಹಿಮೆ, ಮಹಿಮೆ, ಮಹಿಮೆ. ಓ ಅಪ್ಪ ತಂದೆಯೇ ಸ್ತೋತ್ರ, ಸ್ತೋತ್ರ. ಓ ಜೀವದಾತರೇ ಸ್ತೋತ್ರ, ಸ್ತೋತ್ರ. ಓ ಕರುಣಾಳು ಕರ್ತರೇ ಸ್ತೋತ್ರ. ಓ ಪರಿಶುದ್ಧಾತ್ಮರೇ ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ. ಯೇಸುವೆ, ಯೇಸುವೆ ಆರಾಧನೆ, ಸ್ತೋತ್ರ. ಯೇಸುವೆ, ಯೇಸುವೆ, ಯೇಸುವೆ ಮಹಿಮೆ, ಯೇಸುವೆ, ಯೇಸುವೆ, ಯೇಸುವೆ ಸ್ತೋತ್ರ. ಯೇಸುವೆ, ಯೇಸುವೆ, ಯೇಸುವೆ ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ. ಜೀವದಾತರೇ ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ. ಪರಿಶುದ್ಧರಾದ ದೇವರೇ ಸ್ತೋತ್ರ. ನಿತ್ಯರಾದ ದೇವರೇ ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ. ಓ ಯೇಸು ಸ್ವಾಮಿಯೇ ಸ್ತೋತ್ರ. ಓ ಕರುಣಾಳು ಕರ್ತರೇ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓ ಹಾಲ, 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 ಹಾಲ. ಓ ಹಾಲ, 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 ಹಾಲ. ಓ ಹಾಲ, 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 ಹಾಲ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಯೇಸುವೆ, 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 ಯೇಸುವೆ. ಓ ಯೇಸುವೆ, 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 ಯೇಸುವೆ. ಓ ಹಾಲೆಲೂಯ, ಯೇಸುವೆ, ಯೇಸುವೆ. ಓ ಹಾಲೆಲೂಯ, ಯೇಸುವೆ, ಯೇಸುವೆ, ಯೇಸುವೆ. ಓ ಹಾಲೆಲೂಯ, ಯೇಸುವೆ, ಯೇಸುವೆ, ಯೇಸುವೆ. ಓ ಹಲ್ಲೆಲೂಯ, ಯೇಸುವೆ, ಯೇಸುವೆ, ಯೇಸುವೆ. ಓ ಅಪ್ಪ ತಂದೆಯೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಯೇಸು ದೇವರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಪರಿಶುದ್ಧಾತ್ಮರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ರಾಜಾದಿರಾಜರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ದೇವಾದಿ ದೇವರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಕರುಣೆಯ ಕರ್ತರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಅಪ್ಪ ತಂದೆಯೇ ಸ್ತೋತ್ರ, ಸ್ತೋತ್ರ. ಓ ಜೀವದಾತರೇ ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ, ರಾಜ ವಂದನೆಗಳು ರಾಜ. ಅಪ್ಪ ನೀವು ಮಾಡಿದೆಲ್ಲ ಮಹತ್ ಕಾರ್ಯಗಳಿಗಾಗಿ ಸ್ತೋತ್ರ. ಮಾಡುತ್ತಿರುವ ಮಹತ್ ಕಾರ್ಯಗಳಿಗಾಗಿ ಸ್ತೋತ್ರ. ಮಾಡುವಂತೆಲ್ಲ ಮಹತ್ ಕಾರ್ಯಗಳಿಗಾಗಿ ಸ್ತೋತ್ರ. ಅಪ್ಪ ಎಲ್ಲ ನಮ್ಮ ನೋವು, ಭಾರ, ವೇದನೆ, ಅವಮಾನ ಎಲ್ಲವನ್ನ ನೀವು ವಹಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೆ ಎಲ್ಲವುಗಳಿಗಾಗಿ ಸ್ತೋತ್ರ. ಯೇಸುವೆ ನಮ್ಮ ಆಲಸ್ಯಗಳಿಗಾಗಿ ಸ್ತೋತ್ರ, ನಮ್ಮ ನಿದ್ರಾವಸ್ಥೆಗಳಿಗಾಗಿ ಸ್ತೋತ್ರ, ನಮ್ಮ ದೈಹಿಕ ಬಲಹೀನತೆಗಳಿಗಾಗಿ ಸ್ತೋತ್ರ. ಅಪ್ಪ ನಮ್ಮ ಕೊರತೆಗಳಿಗಾಗಿ ಸ್ತೋತ್ರ. ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಯೇಸುವೆ, ಅಪ್ಪ ತಂದೆಯೇ ಪವಿತ್ರ ಆತ್ಮರೇ, ನಿಮಗೆ ಆರಾಧನೆ, 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 ಆರಾಧನೆ. ನಿತ್ಯವೂ ಸ್ತುತಿ, ಸ್ತೋತ್ರ, ಮಹಿಮೆ, ಆರಾಧನೆ. ಕೋಟಿ ಕೋಟಿ ಆರಾಧನೆ, ಸ್ತೋತ್ರ, ಮಹಿಮೆ. ಅಪ್ಪ ತಂದೆಯೇ ರಬಿ, ಓ ರಬಿ, 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 ರಬಿ. ಓ ರಬಿ, 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 ರಬಿ. ಓ ರಬಿ, ಓ ರಬಿ, ಓ ರಬಿ. ಸ್ತೋತ್ರ ರಾಜ, ವಂದನೆಗಳ ರಾಜ. ಅಪ್ಪ ನಿಮಗೆ ಸ್ತೋತ್ರ ರಾಜ, ವಂದನೆಗಳ ರಾಜ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳ ರಾಜ. ನಿತ್ಯ ಪಿತನೇ ನಿಮಗೆ ಸ್ತೋತ್ರ. ಸತ್ಯ ಸುತನೇ ನಿಮಗೆ ಸ್ತೋತ್ರ. ಕರುಣೆಯ ಕರ್ತರೇ ನಿಮಗೆ ಸ್ತೋತ್ರ.
ಜೀವಂತ ನಿಜ ದೇವರೇ ನಿಮಗೆ ಸ್ತೋತ್ರ. ಹಲ್ಲೇಲೂಯ, 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 ಹಲ್ಲೇಲೂಯ. ಯೇಸುವೇ, ಯೇಸುವೇ ಸ್ತೋತ್ರ. ನಮ್ಮೆಲ್ಲ ಹೋರಾಟಗಳಿಗಾಗಿ ಸ್ತೋತ್ರ. ಮಾನಸಿಕ, ದೈಹಿಕ, ಆಧ್ಯಾತ್ಮಿಕ, ಪ್ರಾಪಂಚಿಕ, ಲೌಕಿಕ, ಕೌಟುಂಬಿಕ ಹೋರಾಟಗಳಿಗಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಮ್ಮ ಭಯಗಳಿಗಾಗಿ ಸ್ತೋತ್ರ ಯೇಸು. ನಮ್ಮ ಮುಂದೆ ಇರುವ ಹೋರಾಟಗಳನ್ನು ಜಯಿಸುವಂಥ ಶಕ್ತಿಯನ್ನು ನೀವು ನಿಂತು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ, ವಂದನೆಗಳು ರಾಜ. ಅಪ್ಪ, ನಮ್ಮ ಮಕ್ಕಳಿಗಾಗಿ ಸ್ತೋತ್ರ, ನಮ್ಮ ಮಡದಿಗಾಗಿ ಸ್ತೋತ್ರ, ನಮ್ಮ ಪತಿಗಾಗಿ ಸ್ತೋತ್ರ, ನನ್ನ ಜನ್ಮ ಕೊಟ್ಟ ತಂದೆ ತಾಯಂದಿರಿಗಾಗಿ ಸ್ತೋತ್ರ, ಒಡ ಹುಟ್ಟಿದವರಿಗಾಗಿ ಸ್ತೋತ್ರ, ಬಂಧುಗಳು ಮಿತ್ರರಿಗಾಗಿ ಸ್ತೋತ್ರ, ನಮ್ಮನ್ನು ಪ್ರೀತಿಸುವವರಿಗಾಗಿ, ದ್ವೇಷಿಸುವವರಿಗಾಗಿ, ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವವರಿಗಾಗಿ ಸ್ತೋತ್ರ. ಹಲ್ಲೇಲೂಯ, 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 ಹಲ್ಲೇಲೂಯ. ಪ್ರಾರ್ಥಿಸುವ ಮಕ್ಕಳಿಗಾಗಿ ಸ್ತೋತ್ರ, ಸ್ವರ್ಗೀಯ ಅಂಗಾಂಗಗಳಿಗಾಗಿ ಸ್ತೋತ್ರ. ಆರಾಧನೆ, 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 ಆರಾಧನೆ. ಓ ಮಹಿಮೆ, 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 ಮಹಿಮೆ ಸ್ವಾಮಿ. ಅಪ್ಪ, ಈ ಆನ್ಲೈನ್ ಮೂಲಕವಾಗಿ ಪ್ರಾರ್ಥನೆಯನ್ನು ಆಲಿಸುತ್ತಿರುವಂತಹ, ಶೇರ್ ಮಾಡುತ್ತಿರುವಂತಹ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ. ಅವರ ಕುಟುಂಬಗಳಿಗಾಗಿ, ಅವರ ಭಾರ ವೇದನೆಗಳಿಗಾಗಿ ಸ್ತೋತ್ರ. ಆರಾಧನೆ, ಆರಾಧನೆ, ಆರಾಧನೆ. ಓ ಆರಾಧನೆ, ಆರಾಧನೆ, ಆರಾಧನೆ. ಓ ಆರಾಧನೆ, ಆರಾಧನೆ, ಆರಾಧನೆ. ಓ ಹಲ್ಲೇಲೂಯ, 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 ಹಲ್ಲೇಲೂಯ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಹಾಲ, 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 ಹಾಲ. ಓ ಹಾಲ, 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 ಹಾಲ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ಸ್ತೋತ್ರ, ಸ್ತೋತ್ರ ಯೇಸುವೆ, ವಂದನೆಗಳು ಯೇಸುವೆ. ಹಾಲೆಲೂಯ. ಪ್ರಾರ್ಥನಾ ಸಹಾಯ ಕೇಳಿದ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ, ಸ್ತೋತ್ರ ಯೇಸುವೆ, ವಂದನೆಗಳು ಯೇಸುವೆ, ಸ್ತೋತ್ರ ಯೇಸುವೆ, ವಂದನೆಗಳು ಯೇಸುವೆ, ಸ್ತೋತ್ರ. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ನಾವೊಂದಾಗೋಣ. ಭಾರದಿಂದ, ವಿಶ್ವಾಸದಿಂದ ಎಲ್ಲ ಕಾರ್ಮಿಕರನ್ನ ಸಮರ್ಪಿಸಿ ಪ್ರಾರ್ಥಿಸುವ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಸ್ತುತಿ ಸ್ತೋತ್ರ ಸ್ವಾಮಿ. ಆಯಸ್ಸಿನಲ್ಲಿ ಒಂದು ದಿನ, ಈ ದಿನ ನಮ್ಮ ಎಲ್ಲರಿಗೂ ಕರುಣಿಸಿಕೊಟ್ಟ ಆತನೇ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ ಯೇಸುವೆ, ಇಂದು ವಿಶ್ವದಲ್ಲಿರುವಂತ ಎಲ್ಲ ಕಾರ್ಮಿಕರನ್ನ ಯೇಸುವೆ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ಬಿಡುತ್ತಲ್ಲಿ ಬಾಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಪವಿತ್ರ ಆತ್ಮರ ಅಭಿಷೇಕವು ಎಲ್ಲ ಕಾರ್ಮಿಕರ ಮೇಲೆ ಬೆಳಗಿನ ಸಮಯದಲ್ಲಿ ಒನಲಾಗಿ ಇಳಿದು ಬರಲಿ ಸ್ವಾಮಿ. ಅಪ್ಪ ಯೇಸುವೆ, ನಾವು ಸಹ ಒಂದು ಕಾರ್ಮಿಕರೇ ರಾಜ, ನಮ್ಮನ್ನು ಸಹ ಅನುಗ್ರಹಿಸಿ ಆಶೀರ್ವದಿಸು ಸ್ವಾಮಿ. ಇಗೋ ಸ್ವಾಮಿ, ನನ್ನ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದಲ್ಲಿರುವಂತಹ ಆ ಕುಟುಂಬದಲ್ಲಿರುವಂತಹ ಎಲ್ಲ ಕಾರ್ಮಿಕರನ್ನು ಸ್ವಾಮಿ ನಿನ್ನ ಕರಳಿ ಒಪ್ಪಿಸಿಕೊಡ್ತೀನಿ ಸ್ವಾಮಿ. ಆ ಕುಟುಂಬನ ಆಶೀರ್ವದಿಸಿ ಅನುಗ್ರಹಿಸಿ ನಿಮ್ಮ ದೈವ ಕೃಪೆಯನ್ನು ತುಂಬಿ ಸ್ವಾಮಿ. ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು ರಾಜ ಸ್ವಾಮಿ ಯೇಸುವೆ. ಎಲ್ಲ ಕಾರ್ಮಿಕರ ಕಷ್ಟ, ಕಣ್ಣೀರು, ನೋವು, ದುಃಖ, ಭಾರಗಳನ್ನು ನೀವು ಬಲ್ಲವರಾಗಿದ್ದೀರಪ್ಪ. ಅಪ್ಪ ಯೇಸುವೆ, ಅನೇಕ ಕಾರ್ಮಿಕರು ರಾಜಾದಿರಾಜನೇ ಒಂದಲ್ಲ ಒಂದು ರೀತಿ ಕೆಲಸವನ್ನು ಮಾಡುತ್ತಾ ತಮ್ಮ ಕುಟುಂಬದ ಜೀವನವನ್ನು ಮುನ್ನಡೆಸುತ್ತಿರುವಂತ ಎಲ್ಲ ಕಾರ್ಮಿಕರ ಮೇಲೆ ನಿನ್ನ ಕೃಪೆ ಹಿಡಿದು ಬರಲಿ ರಾಜ. ಅಪ್ಪ ಯೇಸುವೆ, ರೈಲ್ವೆ ಸ್ಟೇಷನ್ಗಳಲ್ಲಿ ಮೂಟೆಗಳನ್ನು ಹೊರುತ್ತಾ ಸ್ವಾಮಿ ಯೇಸುವೆ, ರಸ್ತೆ ಬದಿಗಳಲ್ಲಿ ವ್ಯಾಪಾರಗಳನ್ನು ಮಾಡುತ್ತಾ ಸ್ವಾಮಿ ಒಂದಲ್ಲ ಒಂದು ರೀತಿ ಕಷ್ಟಪಡುತ್ತಿರುವಂತ ಈ ಕಣ್ಣೀರನ್ನು ನೀವು ಸ್ವಾಮಿ ನೋಡಿದಿರ ರಾಜ. ಮಕ್ಕಳಿಗಾಗಿ, ಓದುವುದಕ್ಕಾಗಿ, ಕುಟುಂಬದ ಅನಾರೋಗ್ಯದ ಸಮಸ್ಯೆಗಳಿಗಾಗಿ, ತಂದೆ ತಾಯಿಗಳನ್ನು ಸಾಕುವುದಕ್ಕಾಗಿ ಸ್ವಾಮಿ ಇವರು ಮಾಡುತ್ತಿರುವಂತ ದುಡಿಮೆಯನ್ನು ಏರಾಳವಾಗಿ ಆಶೀರ್ವದಿಸು ಸ್ವಾಮಿ. ಅಪಾಯಸ್ವಿ ಆ ಮಕ್ಕಳ ಕಣ್ಣೀರಿನ ಬದುಕನ್ನು ನೀನು ಕಂಡಿದ್ದೀರ ರಾಜ. ಎಷ್ಟು ಕಾರ್ಮಿಕರು ಇಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡಿದ್ದರೋ ಮಕ್ಕಳಿಗೆ ಸರಿಯಾದ ಕೂಲಿಗಳನ್ನು ಕೊಡದೆ ಎಷ್ಟು ಕಷ್ಟ ಅನುಭವಿಸುತ್ತಿರುವಂತಹ ಮಕ್ಕಳು ಸ್ವಾಮಿ, ಅವರ ಮನಸ್ಸನ್ನು ಬದಲಾಯಿಸಿ ಅವರಿಗೆ ತಕ್ಕ ಸಮಯದಲ್ಲಿ ಹಣವನ್ನು ಕೊಡುವಂತ ಕೃಪೆಯನ್ನು ಅನುಗ್ರಹಿಸಿ ರಾಜ. ಎಷ್ಟೋ ಕಾರ್ಮಿಕ ಮಕ್ಕಳು ಸ್ವಾಮಿ ಇಂದು ಪಾದಗಳನ್ನು ಮಾಡಿ ಬಟ್ಟೆಗಳನ್ನು ಕಟ್ಟಲಾಗದೆ ಕಣ್ಣೀರಿಂದ ತತ್ತರಿಸಿ ಹೋಗಿದ್ದಾರೆಪ್ಪ. ದುಡಿಯುವುದೆಲ್ಲವೂ ಸ್ವಾಮಿ ಬಟ್ಟೆಯನ್ನು ಕಟ್ಟಿ ಕಟ್ಟಿ ಸೋತು ಹೋಗಿದಂತ ಮಕ್ಕಳು ಸ್ವಾಮಿ, ಆ ಬಟ್ಟಿ ಕೊಟ್ಟಂತ ಎಲ್ಲಾ ಮಕ್ಕಳ ಮನಸ್ಸನ್ನು ಬದಲಾಯಿಸು ಸ್ವಾಮಿ.
ಅಪ್ಪ ಅವರಿಗೆ ಹಿಂತಿರುಗಿ ಕೊಡುವ ತನಕ ತಾಳ್ಮೆಯನ್ನು ಅನುಗ್ರಹಿಸು ರಾಜ. ಬಡ್ಡಿಗಾಗಿ ಆ ಮಕ್ಕಳನ್ನು ಪೀಡಿಸುತ್ತಿರುವಂತಹ ಎಲ್ಲ ಬಡ್ಡಿ ಕೊಟ್ಟಂತ ಮಕ್ಕಳು ಸ್ವಾಮಿ ಬೆಳಗಿನ ಸಮಯದಲ್ಲಿ ಮನಸ್ಸಾಂದ್ರ ಹೊಂದಲಿ ರಾಜ. ಅಪಾಯಸ್ಸೆ ಮೋಸದ ಹಣವನ್ನು ಯಾವ ಕಾರಣಕ್ಕೂ ಅವರ ಬಳಿಯಲ್ಲಿ ಕೇಳದಂತ ರೀತಿಯಲ್ಲಿ ಕರುಣೆ ತೋರು ಸ್ವಾಮಿ. ಎಷ್ಟು ಹೆಣ್ಣು ಮಕ್ಕಳು ಇಂದು ಸ್ವಾಮಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದಾರೆ ದೇವ. ಮೂಟೆಗಳನ್ನು ಹೊರುತ್ತಾ ಮನೆ ಕೆಲಸಗಳನ್ನು ಮಾಡುತ್ತಾ ಈಗ ಸ್ವಾಮಿ ಗಾರ್ಮೆಂಟ್ಸ್ ಗಳಲ್ಲಿ ದುಡಿಯುತ್ತಿದ್ದಾರೆ ಸ್ವಾಮಿ. ಅಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸಿ ಸ್ವಾಮಿ. ಅವರು ಕಾರ್ಮಿಕ ಕೆಲಸ ಮಾಡುವಾಗ ಯಾವ ಅಪಾಯವೂ ಹಾನಿಯು ಸಂಭವಿಸದಂತೆ ಸ್ವಾಮಿ ಅವರೊಂದಿಗೆ ದೂತರನ್ನು ಅನುಗ್ರಹಿಸು ರಾಜ್ಯ. ಎಷ್ಟು ಪುಟ್ಟ ಪುಟ್ಟ ಮಕ್ಕಳನ್ನು ಸ್ವಾಮಿ ಹೊಟ್ಟೆಯಲ್ಲಿ ಕಟ್ಟಿಕೊಳ್ಳುತ್ತಾ ಈಗ ಸ್ವಾಮಿ ಕೂದಲುಗಳನ್ನು ಮಾರುತ್ತಾ ದುಡಿಯುತ್ತಿರುವಂತಹ ಅನೇಕ ಹೆಣ್ಣು ಮಕ್ಕಳಿದ್ದಾರೆ ದೇವ. ಅಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ಅನುಗ್ರಹಿಸು, ನಿನ್ನ ಕೃಪೆಯಿಂದ ತುಂಬು ಸ್ವಾಮಿ. ಎಷ್ಟೋ ಕಾರ್ಮಿಕರಿದ್ದು ಸ್ವಾಮಿ ಒಂದು ತುತ್ತ ಆಹಾರಕ್ಕಾಗಿ ಕಷ್ಟಪಡುತ್ತಿದ್ದಾರೆ ಸ್ವಾಮಿ. ಈಗ ಸ್ವಾಮಿ ಕಾರ್ಖಾನೆಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿಯೂ ಈಗ ಸ್ವಾಮಿ ಒಂದಲ್ಲ ಒಂದು ರೀತಿ ದುಡಿಯುತ್ತಿರುವಂತ ಮಕ್ಕಳು ಸ್ವಾಮಿ ಇಂದು ಅವರ ವೇದನೆಗಳು ಏನ ತೀರದು ಸ್ವಾಮಿ. ಅಪ್ಪಾಯಸ್ವೆ ಕೈ ಕಾಲುಗಳನ್ನು ಕಳೆದುಕೊಳ್ಳುತ್ತಾ ಅಂಗವಿಕಲರಾಗಿದ್ದರೂ ಮನೆಯ ಕಷ್ಟವನ್ನು ನೋಡಿಕೊಳ್ಳಲಾಗದೆ ಸ್ವಾಮಿ ದುಡಿಯುತ್ತಿರುವಂತ ಎಲ್ಲ ಕಾರ್ಮಿಕರ ಮೇಲೆ ನಿನ್ನ ಕರುಣೆ ಇಳಿದು ಬರಲಿ ರಾಜ. ಈಗ ಸ್ವಾಮಿ ಬಾಲ್ಯ ಪ್ರಾಯದಲ್ಲಿ ದುಡಿಯುತ್ತಿರುವಂತಹ ಮಕ್ಕಳನ್ನು ಸಹ ನಿನ್ನ ಕರಳಿ ಎಪ್ಪಿಸಿಕೊಡುತ್ತೇನೆಪ್ಪ. ಈಗ ವಯಸ್ಸಾದವರು ಮನೆಯಲ್ಲಿ ಕುಳಿತುಕೊಳ್ಳಲಾಗದೆ ಮನೆಯ ಪರಿಸ್ಥಿತಿಯನ್ನು ನೋಡಿ ದುಡಿಯುತ್ತಿರುವಂತಹ ಎಲ್ಲ ವಯೋವೃದ್ಧರನ್ನು ಸಹ ನಿನ್ನ ಕರಳಲ್ಲಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಸ್ವಾಮಿ ನೀವು ಸಹ ನಿಮ್ಮ ತಂದೆಯೊಂದಿಗೆ ಮಾಡಿದಂತಹ ಕಾರ್ಮಿಕರ ಕೆಲಸಗಳನ್ನು ನೋಡಿದಿರ ಸ್ವಾಮಿ, ಕಷ್ಟಗಳನ್ನು ಅನುಭವಿಸಿದಿರ ದೇವ. ಅಂತಹ ಎಲ್ಲ ಮಕ್ಕಳ ಮೇಲೆ ನಿನ್ನ ಪರಿಶುದ್ಧ ಆತ್ಮರ ಕೃಪೆ ಇಳಿದು ಬರಲಿ. ಅನಾರೋಗ್ಯಗಳು ಬಾರದಂತ ರೀತಿಯಲ್ಲಿ ಕರುಣೆ ತೋರು ಸ್ವಾಮಿ. ಅವರ ದುಡಿಮೆಯ ಫಲವು ಏರಾಳವಾಗಿ ಆಶೀರ್ವದಿಸಲಿ ಸ್ವಾಮಿ. ಅವರ ಕೈಗಳು ಸ್ವಾಮಿ ಬಲ ಹೊಂದಲಿ, ಕೈ ಕಾಲುಗಳು ಶಕ್ತಿ ಪಡೆಯಲಿ ರಾಜ. ಪ್ರತಿಯೊಂದು ಈಗ ಸ್ವಾಮಿ ಬಣ್ಣ ಕೆಲಸ ಮಾಡುವವರು, ಗಾರೆ ಕೆಲಸ ಮಾಡುವವರು, ಈಗ ಸ್ವಾಮಿ ಮರದ ಕೆಲಸ ಮಾಡುವಂತಹ ಎಲ್ಲ ಮಕ್ಕಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾಮಿ ದುಡಿಯುತ್ತಿರುವಂತಹ ಮಕ್ಕಳ ಮೇಲೆ ಕರುಣೆ ಕೃಪೆ ಇಳಿದು ಬರಲಿ. ನಮ್ಮ ಕುಟುಂಬಸ್ಥರು, ನಮ್ಮ ನೆರೆಯವರು, ನಮ್ಮ ಅಕ್ಕಪಕ್ಕದಲ್ಲಿರುವವರು, ನಮ್ಮ ಸ್ನೇಹಿತರು ಮಾಡುತ್ತಿರುವಂತಹ ಎಲ್ಲ ಕಾರ್ಮಿಕ ವರ್ಗದವರನ್ನು ದೇವ ನಿನ್ನ ಪರಿಶುದ್ಧ ನಾಮಕ್ಕೆ ಸಮರ್ಪಿಸಿಕೊಡುವಾಗ ಬಿಡುಗಡೆಯನ್ನು ಅನುಗ್ರಹಿಸು ಸ್ವಾಮಿ. ಅವರಿಗೆ ಶಾಂತಿ, ಸಮಾಧಾನ, ಆರೋಗ್ಯ ಭಾಗ್ಯವನ್ನು ದಯ ಪಾಲಿಸಿಕೊಟ್ಟು ಅವರ ಜೀವ ಮನಸ್ಸನ್ನು ಬಲಪಡಿಸು ಸ್ವಾಮಿ. ಅಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮರಿಯಮ್ಮನವರೇ ಎಲ್ಲ ಕಾರ್ಮಿಕ ವರ್ಗದವರಿಗೆ ಬೇಕಾದಂತಹ ಒಳ್ಳೆಯ ಆರೋಗ್ಯ ಭಾಗ್ಯ, ಶಾಂತಿ, ಸಮಾಧಾನಕ್ಕಾಗಿ ನಿಮ್ಮ ಪ್ರಿಯ ಪುತ್ರರಲ್ಲಿ ಬೇಡಿ ಪಡೆದುಕೊಡಿರಿ ಎಂದು ಪಡೆದಿದ್ದೇನೆ ಎಂದು ನಮಗೆ ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ನೋಡಿಯೇನೆ. ಆಮೇನ್ ಆಮೇನ್. ಸ್ತೋತ್ರ ಅಪ್ಪ. ಈ ಬೆಳಗಿನ ಶಾಂತಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವಂತಹ ವರವನ್ನು ನಮ್ಮೆಲ್ಲರಿಗೂ ನೀನು ನೀಡಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ರಾಜ. ಈ ಸಮಯದಲ್ಲಿ ಸ್ವಾಮಿ ಎಲ್ಲ ಕಾರ್ಮಿಕರಿಗಾಗಿ ಪ್ರಾರ್ಥಿಸಲು ನೀನು ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಕಾರ್ಮಿಕರನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಾಜ. ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾಮಿ ಅನೇಕ ವಿಧದ ಕಾರ್ಮಿಕರು ಇದ್ದಾರೆ ಸ್ವಾಮಿ. ಗೇಣುದ್ದ ಹೊಟ್ಟೆಗಾಗಿ ಸ್ವಾಮಿ, ಹೊಟ್ಟೆ ತುಂಬಿಸುವುದಕ್ಕಾಗಿ ತನ್ನ ಮನೆಯಲ್ಲಿರುವಂತಹ ಕುಟುಂಬಸ್ಥರನ್ನು ಸಾಕುವುದಕ್ಕಾಗಿ ಸ್ವಾಮಿ, ಆಹಾರಕ್ಕಾಗಿ ಸ್ವಾಮಿ ಅವರು ದುಡಿಯುತ್ತಿದ್ದಾರೆ ಸ್ವಾಮಿ. ಅಪ್ಪ ಅವರ ದುಡಿಮೆಯನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರು ಮಾಡುವಂತ ಕೆಲಸವನ್ನ ಆಶೀರ್ವದಿಸಿರಿ ಸ್ವಾಮಿ. ಯಾವುದೇ ಕಷ್ಟದ ಕೆಲಸಗಳು ಬಂದರೂ ಸ್ವಾಮಿ ಸಹಿರಣೆಯಿಂದ ಸಹಿಸಿಕೊಂಡು ಕೆಲಸವನ್ನು ಮಾಡುವಂತಹ ಒಳ್ಳೆಯ ಮನಸ್ಸನ್ನು ಸ್ವಾಮಿ ಅವರಿಗೆ ನೀಡಿರಿ ಸ್ವಾಮಿ. ಕಷ್ಟವಾದ ಕೆಲಸಗಳು ಇದ್ದಲ್ಲಿ ಸ್ವಾಮಿ ಅವರು ಬೇಸರಗೊಳ್ಳದೆ ಸ್ವಾಮಿ, ನನ್ನ ಕೈಯಲ್ಲಿ ಕೆಲಸ ಆಗುವುದಿಲ್ಲವೆಂದು ನೊಂದುಕೊಳ್ಳುವಂತಹ ಕೆಲವು ಕಾರ್ಮಿಕರು ಇದ್ದಾರೆ ಸ್ವಾಮಿ. ಅವರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಅವರ ಕೆಲಸವನ್ನು ಆಶೀರ್ವದಿಸಿರಿ ಸ್ವಾಮಿ. ಹೌದು ಸ್ವಾಮಿ, ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂತಹವರನ್ನು ನೋಡಿದರೆ ಸ್ವಾಮಿ, ಅಯ್ಯೋ ಇವರ ಜೀವನ ಎಷ್ಟೊಂದು ಕಷ್ಟದ ಕೆಲಸ ಎಂದು ಅನಿಸುತ್ತದೆ ಸ್ವಾಮಿ. ಅಪ್ಪ ಆ ಕೆಲಸವನ್ನು ಮಾಡುವಾಗ ಸ್ವಾಮಿ ಅವರು ಯಾವುದೇ ರೀತಿಯಲ್ಲಿ ಬೇಸರವನ್ನು ಪಟ್ಟುಕೊಳ್ಳದೆ ಸ್ವಾಮಿ ಅವರು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡುವಂತಹ ಮನಸ್ಸನ್ನು ಅವರಿಗೆ ನೀಡಿರಿ ಸ್ವಾಮಿ. ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಕಾರ್ಮಿಕರನ್ನು ಸ್ವಾಮಿ ನಿಮ್ಮ
ಸಮರ್ಪಿಸುತ್ತಿದ್ದೇನೆ. ಕೆಲವರು ಸ್ವಾಮಿ ಮಕ್ಕಳನ್ನು ಸಾಕಲು ಸ್ವಾಮಿ, ಮಕ್ಕಳ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಸ್ವಾಮಿ, ವಯೋವೃದ್ಧರನ್ನು ಸಾಕಲು ಸ್ವಾಮಿ ಕಷ್ಟಪಡುತ್ತಿದ್ದಾರೆ. ಅನೇಕ ವಯೋವೃದ್ಧರು ಸ್ವಾಮಿ ತಮ್ಮ ಕೇಳುತ್ತ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಸ್ವಾಮಿ ಅವರು ಸಹ ಈ ಕಾರ್ಮಿಕ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಕೆಲವರು ಒಳ್ಳೆಯ ಉದ್ದೇಶಕ್ಕಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಸ್ವಾಮಿ. ಕೆಲವರು ಸ್ವಾಮಿ ಅದನ್ನು ವ್ಯಯವಾಗಿ ವ್ಯರ್ಥವಾಗಿ ಅದನ್ನು ಉಪಯೋಗಿಸುತ್ತಿದ್ದಾರೆ ಸ್ವಾಮಿ. ಅಂತವರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕರಗಳಿಗೆ, ಉನ್ನತವಾದ ಕರಗಳನ್ನು ಸಮರ್ಪಿಸುತ್ತಿದ್ದೇನೆ. ಅವರ ಕೆಲಸಗಳನ್ನು ಆಶೀರ್ವದಿಸುತ್ತೇನೆ. ಅವರ ಕೆಲಸವನ್ನು ಸ್ವಾಮಿ ಉತ್ತಮ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗುವಂತಹ ಮನಸ್ಸನ್ನು ಅವರಿಗೆ ನೀಡಿರಿ ಸ್ವಾಮಿ. ಅವರ ಸಂಪಾದಿಸುವಂತಹ ಹಣವನ್ನು ಸ್ವಾಮಿ ಆಶೀರ್ವದಿಸಿರಿ ಸ್ವಾಮಿ. ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸುವಂತಹ ಮನಸ್ಸನ್ನು ಅವರಿಗೆ ನೀಡಿರಿ ಸ್ವಾಮಿ. ಯಾವುದೇ ರೀತಿಯಲ್ಲಿ ವ್ಯರ್ಥಗೊಳ್ಳದಂತೆ ಸ್ವಾಮಿ ಹಣವನ್ನು ಉಪಯೋಗಿಸಲಿ ಸ್ವಾಮಿ. ಅಪ್ಪ, ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾಮಿ ಅವರು ಮಾಡುತ್ತಿರುವಂತ ಎಲ್ಲಾ ಕೆಲಸಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಎಲ್ಲ ಕಾರ್ಮಿಕರನ್ನು ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ, ಅವರ ಮಕ್ಕಳನ್ನು ಆಶೀರ್ವದಿಸಿರಿ, ಮಾಡುವಂತ ಪ್ರತಿಯೊಂದು ಕೆಲಸಗಳನ್ನು ಆಶೀರ್ವದಿಸಿರಿ, ಅನುಗ್ರಹಿಸಿರಿ. ಎಲ್ಲ ಕುಟುಂಬಗಳನ್ನು ಸ್ವಾಮಿ ಯಾವುದೇ ರೀತಿಯ ಕಷ್ಟಗಳು ಬಂದಾಗ ಸ್ವಾಮಿ ಅವರು ಎದೆಗುಂದದೆ ಸ್ವಾಮಿ ಮುನ್ನಡೆಯುವಂತಹ ಸೌಭಾಗ್ಯವನ್ನು ಅವರಿಗೆ ದಯಪಾಲಿಸಲಿದ್ದು ಹಿತಾಸುತವನ್ನು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ, ಆಮೇನ್. ಆರಾಧನೆ ಪಾಪ ತಂದೆ, ಇಡೀ ರಾತ್ರಿ ಒಳ್ಳೆ ನಿದ್ರೆಯನ್ನು ಕೊಟ್ಟು ಈ ದಿನ ಎಬ್ಬಿಸಿ ನಮ್ಮೆಲ್ಲ ನಿನ್ನ ಒಟ್ಟಿಗೆ ಕುಳಿತುಕೊಂಡು ಪ್ರಾರ್ಥಿಸುವ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಈ ದಿನ ಜೀವನ ಎರಡನ್ನೂ ಕೊಟ್ಟಿದ್ದೀವಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ವಿಶೇಷವಾಗಿ ತಂದೆ ಕಾರ್ಮಿಕರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಯೇಸು, ಇಡೀ ವಿಶ್ವದಲ್ಲಿರುವ ಪ್ರತಿಯೊಬ್ಬ ಕಾರ್ಮಿಕರನ್ನು ನಿನ್ನ ಪಾದಕ್ಕೆ ಸಮರ್ಪಿಸುತ್ತೇವೆ ಸ್ವಾಮಿ. ಎಲ್ಲ ಕಾರ್ಮಿಕರನ್ನು ಆಶೀರ್ವದಿಸಿ ತಂದೆ. ಅಪ್ಪ ತಂದೆ, ಈ ಭೂಲೋಕದಲ್ಲಿ ಜನಿಸಿದ ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ಕೆಲಸವನ್ನು ಮಾಡಲೇಬೇಕು ತಂದೆ. ಅಪ್ಪ ತಂದೆ ಯೇಸುವೆ, ನನ್ನ ಕರ್ತನೆ ಪ್ರತಿಯೊಬ್ಬರನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಆಸ್ಪತ್ರೆಯಲ್ಲಿ ಕೆಲಸ ಮಾಡುವವರನ್ನು ತಂದೆ, ಆಫೀಸಿನಲ್ಲಿ ಕೆಲಸ ಮಾಡುವವರನ್ನು ತಂದೆ, ಕಂಪನಿಗಳಲ್ಲಿ ಕೆಲಸ ಮಾಡುವವರು ಸ್ವಾಮಿ ಇದ್ದಾರೆ, ಅವರೆಲ್ಲರನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ರಸ್ತೆ ಬದಿಯಲ್ಲಿ ಸ್ವಾಮಿ ಎಷ್ಟೋ ವ್ಯಾಪಾರಸ್ಥರಿದ್ದಾರೆ ಸ್ವಾಮಿ, ಅವರೆಲ್ಲರನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಎಲ್ಲರೂ ಕಾರ್ಮಿಕರನ್ನು ಸಮರ್ಪಿಸುವಾಗ ತಂದೆ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದವನ್ನು ಪಡೆದುಕೊಳ್ಳಲು ತಂದೆ. ಒಳ್ಳೆ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಲು ಸ್ವಾಮಿ. ಅಪ್ಪ, ಅವರಿಗೆ ಮೋಸ ಮಾಡದಂತೆ ಸ್ವಾಮಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಅವರು ದುಡಿಮೆಯನ್ನು ಸ್ವಾಮಿ ಒಳ್ಳೆಯದಕ್ಕೆ ಉಪಯೋಗಿಸಲಿ ಸ್ವಾಮಿ. ಅಪ್ಪ, ನನ್ನ ಪ್ರತಿಯೊಬ್ಬರನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ, ನನ್ನ ಪ್ರಾರ್ಥನಾ ಸಂಘದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರು ಕಾರ್ಮಿಕರಿದ್ದಾರೆ ಸ್ವಾಮಿ. ಅಪ್ಪ ಯೇಸು, ಅವರೆಲ್ಲರನ್ನು ಆಶೀರ್ವದಿಸಿ ಸ್ವಾಮಿ. ನನ್ನ ಅಕ್ಕಪಕ್ಕದಲ್ಲಿ ಸ್ವಾಮಿ ಎಲ್ಲರೂ ಒಂದಲ್ಲ ಒಂದು ಕೆಲಸ ಮಾಡುತ್ತಿದ್ದಾರೆ ಸ್ವಾಮಿ, ಅವರನ್ನು ಆಶೀರ್ವದಿಸಿ ಸ್ವಾಮಿ. ಅಪ್ಪ ತಂದೆ, ವಿಚಾರಣೆಯಲ್ಲಿರುವ ಪ್ರತಿಯೊಬ್ಬ ಕಾರ್ಮಿಕರನ್ನು ನಿನ್ನ ಪಾದ ಕಮಲಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ನನ್ನ ಕುಟುಂಬದಲ್ಲಿ ಇರುವವರನ್ನು ಸ್ವಾಮಿ, ನನ್ನ ಒಡ ಹುಟ್ಟಿದವರು ಸ್ವಾಮಿ ಒಂದಲ್ಲ ಒಂದು ರೀತಿ ಕೂಲಿ ಕೆಲಸ ಮಾಡುವವರು ತಂದೆ, ಅವರನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅವರೆಲ್ಲರಿಗೂ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಡು ತಂದೆ. ಅವರು ಒಳ್ಳೆಯ ರೀತಿಯಲ್ಲಿ ಮೋಸ ಮಾಡದಂತೆ ದುಡಿಯುವಂತವರ ಪ್ರಸಾದವನ್ನು ಕರುಣಿಸಿ ತಂದೆ. ಅಪ್ಪ, ನನ್ನ ಒಟ್ಟಿಗೆ ಕೆಲಸ ಮಾಡುವ ಪ್ರತಿಯೊಬ್ಬ ಕುಟುಂಬಗಳನ್ನು ಸಮರ್ಪಿಸುತ್ತೇನೆ. ಆ ಕುಟುಂಬಗಳನ್ನು ಆಶೀರ್ವದಿಸಿ ತಂದೆ. ಅಪ್ಪ ತಂದೆ, ಅವರ ಮಕ್ಕಳನ್ನು ಆಶೀರ್ವದಿಸಿ ತಂದೆ, ಅವರ ಮಕ್ಕಳ ಮೇಲೆ ದಯ ತೋರು ತಂದೆ. ಅಪ್ಪ, ನನ್ನ ಕರ್ತನೆ ಪ್ರತಿಯೊಂದು ಕುಟುಂಬಗಳನ್ನು ಸಮರ್ಪಿಸಿ ಪ್ರತಿಯೊಬ್ಬ ಕಾರ್ಮಿಕರನ್ನು ಸಮರ್ಪಿಸುವಾಗ ತಂದೆ ಅಪ್ಪ ಯೇಸು, ಎಲ್ಲ ಕಾರ್ಮಿಕರ ಮೇಲೆ ನಿನ್ನ ಕರುಣೆ ದಯೆಯಿಂದ ಸ್ವಾಮಿ. ಅಪ್ಪ ಯೇಸು, ಯಾವಾಗಲೂ ನಿನ್ನ ಮಕ್ಕಳಾಗಿ ಜೀವಿಸಿ ನಿನ್ನ ಮಕ್ಕಳಾಗಿ ಮಾಡುವಂತವರ ಪ್ರಸಾದವನ್ನು ಆ ಕಾರ್ಮಿಕರಿಗೆ ಕರೆಸಿಕೊಡುತ್ತಂದೆ. ಅಪ್ಪ ಯೇಸುವೆ, ಎಲ್ಲರೂ ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತೇವೆ ಸ್ವಾಮಿ. ಅಪ್ಪ ತಂದೆ, ಎಲ್ಲ ಕಾರ್ಮಿಕರು ತಾವು ದುಡಿದ ದುಡ್ಡನ್ನು ವ್ಯಯ ಮಾಡಲಿ ಸ್ವಾಮಿ, ಒಳ್ಳೆಯ ತನಕ್ಕೆ ಉಪಯೋಗಿಸಲಿ ಸ್ವಾಮಿ. ಆ ದುಡ್ಡಿಗೆಯಲ್ಲಿ ಸ್ವಾಮಿ ದಾನ ಧರ್ಮ ಮಾಡಿ ಅವರು ಸಹ ಒಳ್ಳೆಯಾಗಿ ಜೀವಿಸುವಂತ ಭಾಗ್ಯವನ್ನು ಮಕ್ಕಳಿಗೆ ಕೊಡು ತಂದೆ.
ಅಪ್ಪ ತಂದೆ, ವಿಶೇಷವಾಗಿ ತಂದೆ ಕಾರ್ಮಿಕರನ್ನೇ ನಿನ್ನ ಪಾದಚರಣಕ್ಕೆ ಸಮರ್ಪಿಸುವಾಗ ತಂದೆ, ನಾನು ಒಬ್ಬ ಕಾರ್ಮಿಕರಾಗಿ ಇದ್ದೇನೆ ಸ್ವಾಮಿ. ನನ್ನ ಮೇಲೆ ನಿನ್ನ ಕೃಪೆ ಇರಲಿ ಸ್ವಾಮಿ. ಅಪ್ಪ ಯೇಸುವೆ, ನನ್ನನ್ನು ಹೇರಾಳವಾಗಿ ಆಶೀರ್ವದಿಸಿ ತಂದೆ, ನನ್ನ ದುಡಿಮೆಯಲ್ಲಿ ಯಾವುದೇ ಮೋಸ ಇರದಂತೆ ಕಾಪಾಡಿಕೊಂಡು ಹೋಗುತ್ತಂದೆ. ಅಪ್ಪ ನನ್ನ ಯೇಸುವೆ, ನಿನ್ನ ಪಾದಚರಣಕ್ಕೆ ಕೋಟಿ ಕೋಟಿ ವಂದನೆಗಳು, ನಮನಗಳು ಸ್ವಾಮಿ. ಆಮೇಲೆ ಆಮೆನ್. ಪಿತನೆ, ಅಪ್ಪ ಪಿತನೆ, ಸುತ್ತನೆ, ಆತ್ಮನೆ. ಅಪ್ಪ ತಂದೆ ಎಲ್ಲ ಕಾರ್ಮಿಕರನ್ನು ಸಮರ್ಪಿಸಿಕೊಡುತ್ತಾನೆ. ಅಪ್ಪ ಒಡೆಯನೆ, ಒಂದಲ್ಲ ಒಂದು ರೀತಿ ಎಲ್ಲರೂ ಕೂಲಿ ಕೆಲಸ ಮಾಡುವವರೇ ಆಗಿದ್ದೇವೆ ತಂದೆಯೇ ನಿನ್ನ ಮುಂದೆ. ಒಡೆಯನೆ, ಎಲ್ಲರಿಗೂ ಕೂಲಿ ಕೊಡೋನು ನೀನು ಒಬ್ಬನೇ ಆಗಿದೆಯಾ ಅಪ್ಪ ತಂದೆ. ಒಡೆಯನೆ ತಂದೆಯೇ, ಒಂದು ವೇಳೆ ತಂದೆಯೇ ಸುವಾರ್ತೆ ಸಾರುವವರು ಕೂಡ ತಂದೆಯೇ ಕೂಲಿ ಕೆಲಸ ಮಾಡುವವರಾಗಿದ್ದಾರೆ ನಿನ್ನ ಮುಂದೆ ತಂದೆಯೇ. ಅಪ್ಪ ಒಡೆಯನೆ, ಅವರು ಶುಭ ಸಂದೇಶ ಸಾರಬೇಕಾದರೆ ಅವ್ರಿಗೆ ಕೂಡ ನೀನು ಕೂಲಿ ಕೊಡುವನು ನೀನೇ ಆಗಿದೆಯ ತಂದೆಯೇ. ಅಪ್ಪ ತಂದೆಯ ಒಡೆಯನೆ, ಎಲ್ಲವನ್ನು ಕೂಲಿ ಕೊಡುವನು ತಕ್ಕಾಗೆ ಆ ಕೆಲಸ ತಕ್ಕಾಗಿ ಕೂಲಿ ಕೊಡುವವರು ನೀವಾಗಿದ್ದೀರ ತಂದೆಯೇ. ಅಪ್ಪ ಒಡೆಯನೆ, ತಂದೆಯೇ ಎಲ್ಲಾ ತರ ನಾನಾ ವಿಧ ರೀತಿಯಾಗಿ ಕೆಲಸಗಳು ಇದೆ ತಂದೆಯೇ. ಅಪ್ಪ ಒಡೆಯನೆ ತಂದೆಯೇ, ಒಂದು ಸಾಲ ಮಾಡಿಕೊಂಡು ತಂದೆಯೇ ಸಾಲ ತೀರ್ಸಕ್ಕಾಗದೆ ಅಪ್ಪ ಆ ಒತ್ತಡದಿಂದ ಒಂದೊಂದು ಕೆಲಸಕ್ಕೆ ಸಿಗಾಕೊಂಡು ನರಳುವರಿದ್ದಾರೆ ತಂದೆಯೇ. ಅಪ್ಪ ತಂದೆಯೇ ಅವ್ರಿಗೆ ಕೆಲ್ಸಕ್ಕೆ ಹೋಗುತ್ತಾರೆ, ಆದರೆ ಅವ್ರಿಗೆ ಕೂಲಿ ಕರೆಕ್ಟ್ ಆಗಿ ಕೊಡುವುದಿಲ್ಲ. ಏಕೆಂದರೆ ಅಪ್ಪ ತಂದೆಯೇ, ಆ ಕೂಲಿ ಮಾಡಿಸಿಕೊಳ್ಳುವ ಯಜಮಾನನು ಕೂಲಿ ಕೊಡೋದಕ್ಕೆ ಹಿಂದಾಗುತ್ತಾನೆ. ಅಪ್ಪ ತಂದೆಯೇ, ಅವರನ್ನು ಆಶೀರ್ವದಿಸಿರಿ, ಅವ್ರಿಗೆ ಕೂಲಿ ಬಿಚ್ಚಿ ಕೊಡುವಂತೆ ಮಾಡಿರಿ. ಅಪ್ಪ ಒಡೆಯನ್ ತಂದೆಯೇ ಪೈಪ್ ಲೈನ್ ಕೆಲಸ ಮಾಡುವವರಾಗಬಹುದು ತಂದೆಯೇ. ಅಪ್ಪ ತಂದೆಯೇ, ಇನ್ನು ರೋಡನ್ನು ಅಗೆಯುವವರಾಗಬಹುದು, ಜಲ್ಲಿಯನ್ನು ಕುಟ್ಟುವವರಾಗಬಹುದು ತಂದೆ. ಎಲ್ಲರೂ ನಿನ್ನ ಮುಂದೆ ಇದ್ದಾರೆ ತಂದೆ. ಒಂದೊತ್ತು ಊಟಕ್ಕಾಗಿ, ಒಂದೊತ್ತು ಕೂಲಿಗಾಗಿ ತಂದೆಯೇ ಒಂದೊಂದು ರೀತಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಅಪ್ಪ ತಂದೆಯೇ, ಅವರಿಗೆ ಕೂಲಿಗಳನ್ನು ಒದಗಿಸಿಕೊಡು. ಅಪ್ಪ ತಂದೆಯೇ ಒಡೆಯನೆ, ಆ ಈಜಿಪ್ಟಲ್ಲಿ ತಂದೆಯೇ ಇಸ್ರಾಯೇಲರು ಬಿಟ್ಟಿ ಕೆಲಸ ಮಾಡಬೇಕಾದರೆ ಅಪ್ಪ ತಂದೆಯೇ, ಅವರನ್ನು ಕರ್ಕೊಂಡು ಬರಬೇಕಾದರೆ ಅವರನ್ನು ಬರಿಗೈಯಲ್ಲಿ ನೀನು ಕರ್ಕೊಂಡು ಬರಲಿಲ್ಲ ತಂದೆಯೇ. ಅವ್ರಿಗೆ ಬೇಕಾಗಿದ್ದನ್ನು ಚೀಲು ತುಂಬನೆ ತುಂಬಿಸಿದ ಬರುವಂತೆ ಅವರನ್ನು ಹೊತ್ತುಕೊಂಡು ಬರುವಂತೆ ಮಾಡಿದವನು ನೀನು ಆಗಿದೆಯಾ ಅಪ್ಪ ತಂದೆಯೇ. ಅವರಿಂದ ಈಜಿಪ್ಟ್ ಅವ್ರ ಕೈಯಿಂದ ಕಿತ್ತು ಅವರ ಕೈಗೆ ಕೊಟ್ಟವನು ನೀನಾಗಿದ್ಯಾ ಅಪ್ಪ ತಂದೆಯ ಒಡೆಯನೆ. ಅವರು ಬಿಟ್ಟಿ ಕೆಲಸ, ಇಡಿಕೆ ಕೆಲಸದಿಂದ, ಗದ್ದೆ ಕೆಲಸದಿಂದ, ವ್ಯವಸಾಯದಿಂದ ಎಲ್ಲ ನಾನಾ ತರ ಕೆಲಸಗಳಿಂದ ಮಾಡಿದರು. ಅವರು ಬಿಟ್ಟಿ ಕೆಲಸ ಮಾಡಿದರು ಕೂಡ ಅವರಿಗೆ ಕೊನೆಗೆ ಕೂಲಿಯನ್ನು ಕೊಡಿಸಿದವನು ನೀನಾಗಿದ್ಯಪ್ಪ ತಂದೆಯೇ. ಅಪ್ಪ ಒಡೆಯನೆ, ಕೊನೆಗೆ ಅವ್ರಿಗೆ ಮೂಟೆಯನ್ನೇ ತುಂಬಿ ಒತ್ತುಕೊಂಡು ಬರುವಂತೆ ಮಾಡಿದವನು ನೀನಾಗಿದ್ದೀಯ. ಅದೇ ರೀತಿ ಅಪ್ಪ ಒಡೆಯನೆ, ಈಗಲೂ ಶ್ರಮಜೀವಿಗಳು ತಂದೆಯೇ ಕೆಲಸ ಮಾಡಿ ಆಯಾಸಗೊಂಡಿದ್ದಾರೆ ಅಪ್ಪ ತಂದೆಯೇ. ಕೂಲಿ ಸಿಗದೆ ಕೆಲಸ ಮಾಡಿ ಬರಿಗೈಯಲ್ಲಿ ನಿಂತಿದ್ದಾರೆ. ಅವರಿಗೆ ತಂದೆಯೇ ಅದೇ ರೀತಿ ಅವರಿಗೂ ಒದಗಿಸಿಕೊಡು ತಂದೆಯೇ. ಅವರ ಕೂಲಿಯನ್ನು ಅವ್ರಿಗೆ ಸಿಗುವಂತೆ ಮಾಡು ಅಪ್ಪ ತಂದೆಯೇ. ಅವ್ರು ಮಾಡಿದ ಕೆಲಸಕ್ಕೆ ಅವ್ರಿಗೆ ತಕ್ಕಾಗ ಸಂಬಳವನ್ನು ನೀನೇ ಕೊಡು ತಂದೆಯೇ. ಅಪ್ಪ ತಂದೆಯೇ, ಅವರನ್ನೆಲ್ಲರನ್ನು ಆಶೀರ್ವದಿಸಿ ಅಪ್ಪ ನಿಮಗೆ ಸಾಷ್ಟಾಂಗವರೆಗೆ ನಮಸ್ಕರಿಸಿ ಅಡ್ಡ ಬಿದ್ದು ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲುತ್ತೇನೆ ತಂದೆಯೇ. ಆಮೇಲೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಮಹಿಮೆ. ಅಪ್ಪ ತಂದೆ, ಈ ಜಗದಲ್ಲಿ ವಿಶ್ವದ ಎಲ್ಲ ಕಾರ್ಮಿಕರನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅವರಿಗೆ ಒಳ್ಳೆಯ ಆರೋಗ್ಯವನ್ನು, ಅವರಿಗೆ ಕೆಲಸ ಮಾಡಲು ಶಕ್ತಿಯನ್ನು ಕರುಣಿಸಿರಿ ರಾಜ. ಅಪ್ಪ ತಂದೆ, ಕೆಲಸದ ಜಾಗದಲ್ಲಿ ಯಾವುದೇ ಅನಾಹುತಗಳು ಸಂಭವಿಸದಂತೆ ಆ ಮಕ್ಕಳನ್ನು ಸಂರಕ್ಷಿಸಿರಿ ರಾಜ. ಅವರು ಪ್ರಾಮಾಣಿಕತೆಯಿಂದ ದುಡಿಯುವ ಒಳ್ಳೆಯ ಮನಸ್ಸನ್ನು ಅವರಿಗೆ ನೀಡಿರಿ ರಾಜ. ಅಪ್ಪ ತಂದೆ, ಎಷ್ಟೋ ಕಾರ್ಮಿಕರು ಅತಿಯಾದ ಸಾಲವನ್ನು ಮಾಡಿ ಕಷ್ಟಪಡುತ್ತಿದ್ದಾರೆ ರಾಜ. ಅವರ ಚಿಂತೆ, ದುಃಖ, ಭಾರ, ವೇದನೆಯ ಸಮಯದಲ್ಲಿ
ಸಹಾಯವನ್ನು ನೀಡಿ ನಿಮ್ಮ ಕೃಪಾಶೀರ್ವಾದಗಳಿಂದ ಅವರನ್ನು ತುಂಬಿರಿ ರಾಜ. ನಿಮ್ಮೊಂದಿಗೆ ಬಾಳುವ ಜ್ಞಾನವನ್ನು ಅವರೆಲ್ಲರಿಗೂ ಕರುಣಿಸಿರಿ ರಾಜ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಕೂಲಿ ಕೆಲಸಕ್ಕಾಗಿ ಎಷ್ಟೋ ದೂರ ದೇಶಗಳಿಂದ ವಲಸೆ ಬಂದಿರುತ್ತಾರೆ ರಾಜ. ಈ ಎಲ್ಲ ಮಕ್ಕಳಿಗೂ ಧೈರ್ಯವನ್ನು, ಸಾಂತ್ವನವನ್ನು, ಶಾಂತಿ ಸಮಾಧಾನವನ್ನು, ಬಲವನ್ನು ನೀಡಿರಿ ರಾಜ. ಅಪ್ಪ ತಂದೆ, ಎಷ್ಟೋ ಕಾರ್ಮಿಕರು ತೋಟಗಳಲ್ಲಿ, ಗದ್ದೆಗಳಲ್ಲಿ, ಎಷ್ಟೋ ವಯಸ್ಸಾದವರು ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡುತ್ತಿರುತ್ತಾರೆ ಸ್ವಾಮಿ. ಗಾಡಿಗಳ ತಳ್ಳಿಕೊಂಡು ಮನೆಗಳಿಗೆ ಹೋಗಿ ಹಣ್ಣು ತರಕಾರಿಗಳನ್ನು ಮಾರುತ್ತಿರುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಅವರು ಯಾವುದೇ ಕಾರಣಕ್ಕೂ ಸೋತು ಹೋಗದಂತೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ರಾಜ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಮರ ಹತ್ತಿ ಕಡಿಯುತ್ತಿರುವಾಗ ಅವರಿಗೆ ಯಾವುದೇ ಅನಾಹುತಗಳು ಸಂಭವಿಸದಂತೆ ಕಾದು ಸಂರಕ್ಷಿಸಿರಿ ರಾಜ. ಎಷ್ಟೋ ಮಕ್ಕಳು ಮರ ಕಡಿಯುತ್ತಿರುವಾಗ ಬಿದ್ದು ಹಾಸಿಗೆಯಲ್ಲಿದ್ದಾರೆ ಸ್ವಾಮಿ, ಮೃತರಾಗಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಅವರು ಕೆಲಸ ಮಾಡುತ್ತಿರುವಾಗ ಅವರ ಜೊತೆ ಇದ್ದು ಅವರನ್ನು ಮುನ್ನಡೆಸಿರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಬಡ ಕಾರ್ಮಿಕರು ಅವತ್ತು ದುಡಿದು ಅವತ್ತಿನ ದಿನದ ಕೂಲಿಯಿಂದ ಅವತ್ತಿನ ದಿನವೇ ಊಟ ಮಾಡುತ್ತಿರುವ ಮಕ್ಕಳು ಸ್ವಾಮಿ. ಇವರೆಲ್ಲರನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ಎಂದು ಪಿತೃಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ಜೀವವುಳ್ಳ ತಂದೆ. ಆಮೇನ್, ಆಮೇನ್, ಆಮೇನ್. ವಂದನೆ, ಆರಾಧನೆ. ಎಲ್ಲ ಕೂಲಿ ಕೆಲಸ ಮಾಡುವವರ ನಿಮಗೆ ಸಮರ್ಪಿಸುತ್ತೇನೆ. ಎಲ್ಲ ಕೂಲಿ ಕೆಲಸ ಮಾಡುವವರ ಮೇಲೆ ಕರುಣೆ ತೋರಿ. ಕೂಲಿ ಕೆಲಸ ಕಷ್ಟಪಟ್ಟು ಮಾಡುತ್ತಿರುವ ಎಲ್ಲರ ಮೇಲೆ ಕರುಣೆ ತೋರಿ. ತನ್ನ ಬಡತನವನ್ನು ನೀಗಿಸುವುದಕ್ಕಾಗಿ ಇಡೀ ದಿನ ಕಷ್ಟಪಟ್ಟು ಕೂಲಿ ಕೆಲಸ ಮಾಡುವವರ ಮೇಲೆ ಕರುಣೆ ತೋರಿ, ದಯೆ ತೋರಿ. ಅವರನ್ನು ಆಶೀರ್ವದಿಸಿರಿ. ಅವರ ಎಲ್ಲ ವೇದನೆಗಳನ್ನು, ಕಷ್ಟಗಳನ್ನು, ದುಃಖಗಳನ್ನು ನಿವಾರಿಸಿರಿ ಯೇಸುವೆ. ಅವರ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಯೇಸು. ಅವರ ಬೆವರು ಸುರಿಸಿ ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾರೆ ಯೇಸುವೆ. ಅವರ ಮೇಲೆ ಕರುಣೆ ತೋರಿ. ಕುಟುಂಬದ ಬಡತನವನ್ನು ನೀಗಿಸುವುದಕ್ಕಾಗಿ ಕಷ್ಟಪಟ್ಟು ದುಡಿಯುತ್ತಿದ್ದಾರೆ ಯೇಸುವೆ. ಅವರ ಮೇಲೆ ಕರುಣೆ ತೋರಿ ಯೇಸುವೆ, ದಯೆ ತೋರಿರಿ ಯೇಸುವೆ ಎಂದು ಪ್ರಾರ್ಥಿಸಿದ್ದೇನೆ. ಆಮೇನ್. ದೇವರ ವಾಕ್ಯವನ್ನು ಆಲಿಸುವ. ದೇವರ ವಾಕ್ಯ ತೋಬಿತ 4:36. ಹಸಿದವರಿಗೆ ಅನ್ನ ಆಹಾರವನ್ನು ಕೊಡು, ಬಟ್ಟೆ ಇಲ್ಲದೆ ಬರಿದಾಗದವರಿಗೆ ಬಟ್ಟೆ ಕೊಡು. ಯೂದ 1:2. ದೇವರಿಂದ ಕರುಣೆ ಹೊಂದಿರುವ ನಿಮಗೆ ಕರುಣೆಯು, ಶಾಂತಿಯು, ಪ್ರೀತಿಯು ಸಮೃದ್ಧಿಯಾಗಿ ಲಭಿಸಲಿ. ಪ್ರಕಟಣೆ 2:9. ನಿನ್ನ ಬಡತನವನ್ನು ನಾನು ಬಲ್ಲೆ, ಆದರೆ ವಾಸ್ತವವಾಗಿ ನೀನು ಶ್ರೀಮಂತನೇ ಆಗಿರುವೆ. ಧರ್ಮೋಪದೇಶ 4:31. ನಿಮ್ಮ ದೇವರಾದ ಸರ್ವೇಶ್ವರನ ದಯಾಮಯ ದೇವರು, ಅವರು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ವಿನಾಶಕ್ಕೆ ಬಿಟ್ಟು ಬಿಡುವುದಿಲ್ಲ. ಕೀರ್ತನೆ 50:17. ಕಷ್ಟದಲ್ಲಿ ಮೊರೆ ಇಡೆ, ನೆರವಾಗುವೆ, ಆಗ ನೀ ನನ್ನನ್ನು ಕೊಂಡಾಡುವೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಯಾತ್ರೆ. ಈ ದಿನದ ಪ್ರಾರ್ಥನೆ. ನನ್ನ ಜೀವಂತ ದೇವರೇ, ನನ್ನ ಭರವಸೆಯನ್ನು ದೃಢಪಡಿಸುವ ತಂದೆಯೇ, ನಿಮ್ಮ ನಾಮವು ಪೂಜಿತ, ನಿಮ್ಮ ಕೃಪೆ ಅತಿಶಯ, ನಿಮ್ಮ ಮಹತ್ಕಾರ್ಯಗಳು ಉನ್ನತ. ಆಕಾಶ ಭೂಮಿಯನ್ನು, ಸಕಲ ಜೀವರಾಶಿಗಳನ್ನು ಉಂಟು ಮಾಡಿದ ನಿಮ್ಮ ಶಕ್ತಿ ಅತ್ಯುನ್ನತ. ಓ ನನ್ನ ದೇವರೇ, ಈ ಬೆಳಗಿನ ಸುಪ್ರಭಾತದಲ್ಲಿ ನಾನು ನನ್ನ ಮನಸ್ಸನ್ನು ನಿಮಗೆ ಸಮರ್ಪಿಸುತ್ತೇನೆ. ನನ್ನ ಮನಸ್ಸಿನಲ್ಲಿ ಮೂಡಿ ಬರುವ ಗೊಂದಲಗಳನ್ನು, ನನ್ನ ಮನಸ್ಸಿನಲ್ಲಿ ಮೂಡಿ ಬರುವ ಯೋಚನೆಗಳನ್ನು, ಪ್ರಚೋದನೆಗಳನ್ನು, ಚಿಂತೆಗಳನ್ನು ನಿಮಗೆ ಸಮರ್ಪಿಸುತ್ತೇನೆ. ನನ್ನ ಮನಸ್ಸಿನ ಮೇಲೆ ಒತ್ತಡ ಬೀರುವಾಗ ನಿಯಮಿತವಾಗಿ ನಾನು ಬಹಳಷ್ಟು ಸೊರಗಿ ಹೋಗುತ್ತೇನೆ, ಕುಗ್ಗಿ ಹೋಗುತ್ತೇನೆ. ದೇವರೇ, ನನ್ನ ಮನಸ್ಸಿನ ಹತೋಟಿ ನಿಮ್ಮ ಕೈಯಲ್ಲಿದೆ. ನನ್ನ ಮನಸ್ಸನ್ನು ಅನುಗ್ರಹಿಸಿರಿ. ನನ್ನ ಮನಸ್ಸು ಶಾಂತಿ ದೇವನಿಂದಲೇ, ನನ್ನ ಜೀವನ ಉದ್ಧಾರ ಆತನಿಂದಲೇ ಎಂಬುದಾಗಿ ನೇಮಿಸಿದೆ. ನನ್ನ ಮನವೇ, ಕರ್ತನನ್ನು ಸ್ತುತಿಸು ಎಂದು ವಾಕ್ಯ ಹೇಳುತ್ತದೆ. ಆದ್ದರಿಂದ ದೇವರೇ, ನನ್ನ ಮನಸ್ಸನ್ನು ನಿಯಂತ್ರಿಸುವ ಶಕ್ತಿಯನ್ನು ನನಗೆ ಕೊಡಿರಿ. ನನ್ನ ಮನಸ್ಸಿನ
ಜೀವನದಲ್ಲಿ ಬರುವ ಹೋರಾಟಗಳು ನನ್ನ ಆಧ್ಯಾತ್ಮಿಕ ಜೀವಿತಕ್ಕೆ ಹಾಗೂ ಕೌಟುಂಬಿಕ ಜೀವಕ್ಕೆ ಅಡಚಣೆಯಾಗದಂತೆ ಮಾಡಿರಿ. ನನ್ನ ಮನಸ್ಸು ನಿಮ್ಮನ್ನು ಕೇಂದ್ರೀಕರಿಸುವಂತೆ, ನಿಮ್ಮ ವಾಕ್ಯವನ್ನು ಕೇಂದ್ರೀಕರಿಸುವಂತೆ, ನಿಮ್ಮೊಡನೆ ಒಂದಾಗಿ ಬಾಳಲು, ನಿಮ್ಮೊಂದಿಗೆ ಮಾತನಾಡಲು, ನಿಮ್ಮಲ್ಲಿ ಪ್ರಾರ್ಥಿಸಲು ನನಗೆ ಸಹಕಾರಿಯಾಗುವಂತೆ ಮಾಡಿರಿ. ನಿಮ್ಮ ಪರಿಶುದ್ಧವಾದ ವಾಕ್ಯದ ಶಕ್ತಿಯ ನಿಮಿತ್ತವಾಗಿ ನನ್ನ ಮನಸ್ಸಿನ ಹತೋಟಿಯನ್ನು ಕಳೆದುಕೊಳ್ಳದಂತೆ ಎಚ್ಚರಿಸಿ ನಾನು ನಿಮ್ಮ ಕೃಪೆಯಿಂದ ಬಾಳುವಂತೆ ನನ್ನನ್ನು ಅನುಗ್ರಹಿಸಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ಜೀವವುಳ್ಳ ತಂದೆಯೇ, ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯವರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಎಲ್ಲ ಕಾರ್ಮಿಕರ ಮೇಲೆ ಕರುಣೆ ತೋರಿ ದಯೆ ತೋರುವಂತೆ, ದೇವರ ದಯೆ ಎಲ್ಲ ಕಾರ್ಮಿಕರ ಮೇಲೆ ನೆಲೆಗೊಳ್ಳುವಂತೆ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಜಪಸ್ಸರು ನಡೆದು ಆ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುವ ಗಳಿಗೆ, ನಾವು ಪ್ರಾರ್ಥಿಸುವ ಪ್ರಾರ್ಥನೆ ಆ ತಾಯಿಯ ಮಧ್ಯಸ್ಥಿಕ ಮೂಲವಾಗಿ ಆ ತಂದೆ ದೇವರಿಗೂ ಪ್ರಭು ಯೇಸುವಿಗೂ ಪವಿತ್ರಾತ್ಮರಿಗೂ ಸಮರ್ಪಣೆಯಾಗಲಿ ಎಂದು ಪ್ರಾರ್ಥಿಸುವ ಪ್ರಿಯರೇ.